ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆರಂಭ ಆಗಿ ಅಲ್ಲಿ ಮಾತ್ರ ನಡೀತಾ ಇದ್ದ ಸಿಜೆಪಿಯ ನೀಟ್ ಕುರಿತ ಪ್ರತಿಭಟನೆ ಮತ್ತು ಹೋರಾಟ ದೇಶವನ್ನ ವ್ಯಾಪಿಸಿದೆ. ನಿನ್ನೆ ಮತ್ತು ಇವತ್ತು ಮೊನ್ನೆ ದೇಶದ ಹಲವಾರು ಭಾಗಗಳಲ್ಲಿ ಗುಜರಾತ್, ಅಹಮದಾಬಾದ್, ಮುಂಬೈ, ಹಾಗೇನೆ ಬಿಹಾರ್ ಮತ್ತು ಇತರ ಕೇರಳ, ಕರ್ನಾಟಕ ಇನ್ನು ಅನೇಕ ರಾಜ್ಯಗಳಲ್ಲಿ ಎಲ್ಲ ಕಡೆ ಜನ ಬರೀ ಜನತೆಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಜನ ತಾವು ಸ್ವ ಇಚ್ಛೆಯಿಂದ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಣ ಮಂತ್ರಿಯ ರಾಜೀನಾಮೆಗೆ ಒತ್ತಾಯವನ್ನ ಇನ್ನೂ ಜೋರಾದ ಧ್ವನಿಯಲ್ಲಿ ಮೊಳಗಿಸ್ತಿದ್ದಾರೆ. ಒಂದ್ ಕಡೆ ಇದ್ ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಮುಂಗಾರು ಅಧಿವೇಶನ ನಡೀತಿರೋದ್ರಿಂದ ವಿಪಕ್ಷಗಳು ಅಲ್ಲಿ ಅಧಿವೇಶನವನ್ನ ನಡೆಸೋದಕ್ಕೆ ಬಿಡದೆ ಮೊದಲು ಪ್ರಧಾನಿಯವರು ಮಾತನಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹದೊಂದಿಗೆ ಸದನದ ಒಳಗೆ ಮತ್ತು ಸದನದ ಹೊರಗೆ ಅವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಣ್ಣದಾಗಿ ಒಂದು ವಿಡಂಬನಾತ್ಮಕವಾಗಿ ಆರಂಭವಾದ ಈ ಹೋರಾಟ, ಈ ಜನರೇಷನ್ ಅವರು ಬರೋದಿಲ್ಲ, ಹೋರಾಟಕ್ಕೆ ಬೀದಿಗಿಳಿಯೋದಿಲ್ಲ, ಪ್ರತಿಭಟನೆ ಮಾಡೋದಿಲ್ಲ ಅಂತ ಹೇಳ್ತಿದ್ದವರಿಗೆ ಯಾವ ರೀತಿ ಸಂದೇಶ ಕಳಿಸಿದ್ದಾರೆ ಅಂತಂದ್ರೆ, ನೀವಲ್ಲ ನಾವು, ಲಾಠಿಯಿಂದ ಹೊಡೆದ್ರು, ರಕ್ತ ಬಂದ್ರು, ನಾವು ಅದನ್ನ ಸಹಿಸ್ಕೋತೀವಿ, ಅದನ್ನ ಬೇರೆ ರೂಪದಲ್ಲಿ ನಾವು ಅವ್ರಿಗೆ ವಾಪಸ್ ಕೊಡ್ತೀವಿ. ನಾವು ನಮ್ಮ ಮೌನದೊಂದಿಗೆ ಮತ್ತು ನಮ್ಮ ಘೋಷಣೆಯೊಂದಿಗೆ ನಾವು ಕ್ರಾಂತಿಯನ್ನ ಮಾಡ್ತೀವಿ, ನ್ಯಾಯವನ್ನ ಪಡ್ಕೊಂಡೇ ಪಡಿತೀವಿ ಅಂತ ಇನ್ನೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ. ಮೊನ್ನೆಯ ಲಾಠಿ ಚಾರ್ಜ್ ನಂತರದಲ್ಲಿ ಅಲ್ಲಿ ಬರ್ತಿರೋರ ಸಂಖ್ಯೆ, ಅಲ್ಲಿ ಸೇರಿರೋರ ಸಂಖ್ಯೆ, ಅಲ್ಲಿ ಉಳಿದುಕೊಳ್ತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತಂತೂ ಇಡೀ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಹೋರಾಟಗಳು, ಪ್ರತಿಭಟನೆಗಳು ಆಯ್ತು. ಈ ನಡುವೆ ಈ ಪ್ರತಿಭಟನೆಯ ಬಿಸಿಯನ್ನ ಅರಿತಿರುವ ಸರ್ಕಾರ ಈಗ ಇವತ್ತು ಪ್ರಧಾನಮಂತ್ರಿಗಳು ಬೆಳಗ್ಗೆನೆ ಒಂದು ಘೋಷಣೆ ಮಾಡಿದ್ರು. ಸಂಸತ್ ನಡೀತಿದೆ, ಪ್ರಧಾನಿ ಜನಪ್ರತಿನಿಧಿ ಅವರು ಬಂದು ಅವರು ಸಂಸತ್ನಲ್ಲಿ ಮಾತಾಡ್ಬೇಕು, ಅದ್ರ ಬದಲು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹ್ಯಾಂಡಲ್ಗಳಲ್ಲಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ನೀಟ್ ಅಂದ್ರೆ ಈ ದೇಶದ ಯುವ ಜನತೆಯ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಹೆಚ್ಚಿನದ್ದು ನಮಗೇನೂ ಇಲ್ಲ. ಹಾಗಾಗಿ ಈ ಪ್ರಕರಣಗಳೇನಿದಾವೆ ಇದನ್ನ ನಾವು ತ್ವರಿತ ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ಇತ್ಯರ್ಥ ಮಾಡ್ತೀವಿ ಅಂತ ಟ್ವೀಟ್ ಮುಖಾಂತರವಾಗಿ ಅವರು ಇನ್ಸ್ಟಾ ಮತ್ತು ಟ್ವೀಟ್ ಅಲ್ಲಿ ಅವರು ಈ ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಇದಕ್ಕೆ ಯಾರು ಹೋರಾಟದ ನೇತೃತ್ವವನ್ನು ವಹಿಸಿದ್ದಾರೆ, ಸಿಜೆಪಿ ಪಕ್ಷದನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ. ನಡ್ಡಾ ಅವರು, ಕೇಂದ್ರ ಮಂತ್ರಿಗಳು ನನ್ನ ಮನೆಗೆ ಬಂದು ಮಾತಾಡ್ಲಿ ಅನ್ನೋ ಒಂದು ಆಫರ್ ಅನ್ನು ಕೂಡ ಅವರು ತಿರಸ್ಕರಿಸಿದ್ದಾರೆ. ಇದು ಜನರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಇಲ್ಲೇ ಬನ್ನಿ ಮಾತಾಡೋಣ ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಸ್ಥಳವನ್ನ ಸೆಲೆಕ್ಟ್ ಮಾಡಿ ಅಂತ. ಈ ನಡುವೆ ರಾಷ್ಟ್ರವ್ಯಾಪಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿದೆ. ನೀವೇನೇ ಮಾಡಿ ನಾವಿಲ್ಲಿಂದ ಹೋಗೋದಿಲ್ಲ, ರಾಜೀನಾಮೆ ಪಡ್ಕೊಂಡೇ ಸಿದ್ಧ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಹೋರಾಟ ಹೊಸ ಆಶಾಭಾವನೆಯನ್ನ ಮೂಡಿಸಿದ್ರೆ ದೆಹಲಿ ಪೊಲೀಸರು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಸಿರುವಂತ ಬಲ ಪ್ರಯೋಗ ಇಡೀ ದೇಶವನ್ನೇ ಬೆಚ್ಚು ಬೀಳಿಸಿದೆ. ಅದೇ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಿರೋದು. ಈ ಕುರಿತಾಗಿ ಇವತ್ತು ಹೈಕೋರ್ಟ್ ನಲ್ಲಿ ವಕೀಲರು ಮಂಡಿಸಿದ ವಾದ ಅತ್ಯಂತ ಪ್ರಬಲವಾಗಿತ್ತು. ಎಳೆಯಾಗಿ ಈ ಕ್ರೌರ್ಯವನ್ನ ಬಿಚ್ಚಿಟ್ರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಓರ್ವ ಅಧಿಕಾರಿ ಕೂಡ ಅಲ್ಲಿಂದ ವಾಪಸ್ ತೆಗೆದುಕೊಳ್ಬೇಕಾಗಿದೆ. ಆ ತರದ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ನ ವಕೀಲರು ಕೂಡ ಸಂವಿಧಾನದ ಪೀಠಿಕೆ ಓದೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು, ಕಾರ್ಮಿಕ ಸಂಘಟನೆಗಳು, ವಕೀಲರು, ಯಾವ ವರ್ಗ ಇಲ್ಲ, ಯಾವ ವರ್ಗ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಬೆಂಬಲವನ್ನ ಕೊಡ್ತಿದ್ದಾರೆ. ಹಾಗಾಗಿ ಈ ಹೋರಾಟ ಬೇರೆ ಯಾವುದೋ ದಿಕ್ಕನ್ನ ಪಡೆದುಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕುರಿತಾಗಿ ಆದ್ರೆ ಇಷ್ಟು ಘಟನೆಗಳಾಗ್ತಿದ್ರು ರಾಜೀನಾಮೆಯನ್ನು ಯಾಕೆ ಪಡ್ಕೊಳ್ತಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅಷ್ಟು ಕುರ್ಚಿ ಮುಖ್ಯನಾ, ಅಷ್ಟು ಅಧಿಕಾರ ಅನ್ನೋದು ಅಷ್ಟು ಮುಖ್ಯನಾ ಅನ್ನೋ ಪ್ರಶ್ನೆ ಕೂಡ ಇಡೀ ದೇಶದ ಜನರನ್ನ ಕಾಡ್ತಾ ಇದೆ. ಬಿಜೆಪಿ ವಿಚಾರದಲ್ಲಿ ಬಹುಶಃ ಇದಕ್ಕಿಂತ ಒಂದ್ ದೊಡ್ಡ ಐರನ್ ಯಾವುದಿಲ್ಲ ಅಂತ ಅನ್ಸುತ್ತೆ. ಯಾವ ಯುವ ಸಮುದಾಯವನ್ನ ತನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಕೊಂಡು, ಯಾವ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ, ಯಾವ ಮಾಧ್ಯಮಗಳನ್ನ ಬಳಸ್ಕೊಂಡು ಅದು ಈ ಮಟ್ಟಿನ ಪ್ರಬಲ ಹಂತಕ್ಕೆ ಬಂತು, ಅಧಿಕಾರವನ್ನ ಹಿಡಿತೋ, ಅದೇ ಸೋಷಿಯಲ್ ಮೀಡಿಯಾ, ಪ್ಯಾರಲಲ್ ಮೀಡಿಯಾಗಳು, ಅದರ ಜೊತೆಯಲ್ಲಿ ಯುವ ಸಮುದಾಯ ಇವತ್ತು ಅವರ ಎದುರಿಗೆ ನಿಂತು ರಾಜೀನಾಮೆಯನ್ನ ನಾವು ಪಡೆದೇ ಸಿದ್ಧ ಅಂತ ಗಟ್ಟಿಯಾಗಿ ಹೇಗೆ ನಿಂತಿದ್ದಾರೆ ಅಂತಂದ್ರೆ, ನೀವೇನೇ ಮಾಡಿದ್ರು ನಮ್ಗೆ ಬಗ್ಗೋದಿಲ್ಲ, ಲಾಠಿಯಲ್ಲಿ ಹೊಡಿತೀರಾ, ಗುಂಡು ಹೊಡಿತೀರಾ, ಜಲಪಿರಂಗಿ ಹಾರಿಸ್ತೀರಾ, ಬೇರೆ ಏನಾದ್ರು ಟಿಯರ್ ಗ್ಯಾಸ್ ತಂದು ಹಾಕ್ತೀರಾ, ಏನಾದ್ರೂ ಮಾಡಿ ನಾವಿಲ್ಲಿಂದ ಕದ್ಲೋದಿಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಇದಕ್ಕಿಂತ ಹೆಚ್ಚಿನದೇನು ಅಂತಂದ್ರೆ, ಈ ಹೋರಾಟದಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗೋದಕ್ಕೆ ಆಗದೆ ಇರುವಂತ ಅನೇಕರು ಊಟ ಕೊಡೋದ್ರ ಮುಖಾಂತರವಾಗಿ ಎಷ್ಟೋ ಜನ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಅಲ್ಲಿ ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಆಹಾರವನ್ನ ಪೂರೈಕೆ ಮಾಡ್ತಿದ್ದಾರೆ, ಆರ್ಡರ್ ಮಾಡ್ತಿದ್ದಾರೆ, ಅಲ್ಲಿ ಯಾರು ಸಿಗ್ತಾರೋ ಅವ್ರಿಗೆ ಕೊಡಿ ಅಂತ. ಅಲ್ಲಿ ಆಹಾರ ಹೆಚ್ಚಾಗ್ತಾ ಇದೆ. ಕೆಲವರು ಅಲ್ಲೇ ಊಟ ಮಾಡ್ಕೊಂಡ್ಬಂದು ತಂದು ಹಂಚ್ತಾ ಇದ್ದಾರೆ. ಅಂದ್ರೆ ಎಷ್ಟು ಅಂತಃಕರಣ, ಮಾನವೀಯತೆ ಈ ನಾಡಿನ, ಈ ದೇಶದ ಮಣ್ಣಿನಲ್ಲಿ ಇದೆ ಅಂತಂದ್ರೆ ಅದೇ ನಿಜವಾದ ಸಂಸ್ಕೃತಿ. ಸನಾತನ ಸಂಸ್ಕೃತಿ ಅಂತ ಹಿಂದುತ್ವಕ್ಕೇನೋ ಹೇಳ್ತಾರಲ್ಲ, ಅದಲ್ಲ. ಮಾನವೀಯತೆ, ಮಾನವೀಯ ಮೌಲ್ಯಗಳು, ಅದೇ ನಿಜವಾದ ಧರ್ಮ, ಅದು ಈ ಮಣ್ಣಿನ ಗುಣ. ಆ ಮಣ್ಣಿನ ಗುಣ ಮತ್ತೆ ಮತ್ತೆ ಕಾಣಿಸ್ತಾ ಇದೆ. ಯಾವುದರ ಹಿಂದೆ ಹೋಗಿ ಹಿಂದುತ್ವ ಅಂತ ಹೋಗಿ ಈ ದೇಶವನ್ನ ವಿಭಜನಕಾರಿಯನ್ನಾಗಿ ಮಾಡಿ
ಒಂದು ವರ್ಗವನ್ನ ಸಂಪೂರ್ಣವಾಗಿ ಏನೋ ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ಅದೆಲ್ಲವೂ ಕೂಡ ಇವತ್ತಿನ ಆ ವಿದ್ಯಾರ್ಥಿಗಳ ಸ್ಲೋಗನ್ ಅನ್ನ ಕೇಳ್ತಾ ಇದೆ. ಜಬ್ ಜಬ್ ಮೋದಿ ಡರ್ತಾ ಹೇ, ಹಿಂದೂ ಮುಸ್ಲಿಂ ಕರ್ತಾ ಹೇ. ಇನ್ನು ಅನೇಕ ಘೋಷಣೆಗಳನ್ನ ಕೂಗ್ತಾ ಇದ್ರೆ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದ್ದಿತ್ತಲ್ಲ ಅದೆಲ್ಲವೂ ಆ ನಾಣ್ಯಗಳು ಸವಕಲಾಗಿದೆ ಅಂತ ಅನ್ಸುತ್ತೆ. ಇದೆಲ್ಲದರ ಆಚೆ ಮಾಧ್ಯಮಗಳ ನೆರೇಟಿವ್ ಮತ್ತು ಅವರು ಈಗಲೂ ಕೂಡ ಚಡಪಡಿಸ್ತಿರೋದಿದೆಯಲ್ಲ, ನಮ್ಮ ಕೈಮೀರಿ ಒಂದು ಹೋರಾಟ ಸಾಮಾಜಿಕ ಮಾಧ್ಯಮದ ಮುಖಾಂತರವೇ ಯಶಸ್ವಿ ಆಗ್ತಿದೆಯಲ್ಲ, ಜನರಿಗೆ ತಲುಪ್ತಾ ಇದೆಯಲ್ಲ ಅನ್ನೋ ಅವರ ಆ ಚಡಪಡಿಕೆಯನ್ನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ರಾಷ್ಟ್ರೀಯವಾದಿ ಪತ್ರಕರ್ತರು, ಸೋ ಕಾಲ್ಡ್ ರಾಷ್ಟ್ರೀಯವಾದಿ, 2014ಕ್ಕಿಂತ ಮುಂಚೆ ರಾಷ್ಟ್ರೀಯವಾದಿ ಅಂದ್ರೆ ರಾಷ್ಟ್ರ ಪ್ರೇಮ ಇರ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಪತ್ರಕರ್ತರೇ ಇರ್ಲಿಲ್ಲ ಅವಾಗೆಲ್ಲ. 2014 ನಂತರ ಪತ್ರಕರ್ತರು ಬಂದಿದ್ರು. ರಾಷ್ಟ್ರೀಯವಾದಿ ಪತ್ರಕರ್ತರಾಗಿ ಇಡೀ ಒಂದು ವರ್ಗ ಸಾಮಾಜಿಕ ಕಳಕಳಿ ಉಳ್ಳವರನ್ನ, ಅವರನ್ನ ಅರ್ಬನ್ ನಕ್ಸಲ್ ಅಥವಾ ದೇಶದ್ರೋಹಿಗಳು ಅನ್ನುವಂತೆ ಅವರನ್ನ ಬಿಂಬಿಸಿ ಮಾಡಿದ್ರಲ್ಲ, ಇವತ್ತು ಅನಿವಾರ್ಯವಾಗಿ ಸುದ್ದಿ ಮಾಡ್ಬೇಕಾಗಿದೆ. ಅದು ನೀವು ಪೊಲೀಸರ ಬಗ್ಗೆ ಮಾಡ್ತಿರೋ ಅಥವಾ ಅಲ್ಲಿ ನೆರೆದಿರುವಂತ ಪ್ರತಿಭಟನಾಕಾರರ ಬಗ್ಗೆ ಮಾಡ್ತಿರೋ ಅಥವಾ ನೀವು ಸುದ್ದಿಯನ್ನ ಮಾಡ್ಲೇಬೇಕಾದಂತ ಅನಿವಾರ್ಯತೆಗೆ ಬಂದು ತಲುಪಿದಿದೆ. ಆ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದು ಈ ದೇಶದ ಯುವ ಜನತೆ ಮತ್ತು ಗಣ್ಯರು ಅಂತ ನಾವು ಇಲ್ಲಿ ತನಕ ಕರಿತಿದ್ವಲ್ಲ, ಸೆಲೆಬ್ರಿಟಿಗಳು, ಅವ್ರೀಗ ಅನಿವಾರ್ಯವಾಗಿ ಒಂದೊಂದು ಹೇಳಿಕೆಯನ್ನ ಕೊಡಬೇಕಾಗಿದೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ ಆರಾಮಾಗಿದ್ರೆ ಸಾಕು, ನಾವು ಐಷಾರಾಮಿ ಜೀವನವನ್ನ ಮಾಡ್ತೀವಿ ಅಂತ ಇಲ್ಲಿ ತನಕ ಅನ್ಕೊಂಡಿದ್ರಲ್ಲ, ಈಗ ಅನಿವಾರ್ಯವಾಗಿ ಅವರು ಮಾತಾಡ್ಬೇಕಾಗಿದೆ. ಈ ಹೊತ್ತಲ್ದೇ ಇದ್ರೆ ಇನ್ಯಾವತ್ತು? ಎಲ್ರ ಮನೇಲೂ ಮಕ್ಕಳಿದ್ದಾರೆ, ಭವಿಷ್ಯ ಇದೆ. ಇದು ಬರೀ ಇಲ್ಲಿಗೆ ನಿಲ್ಬಾರ್ದು. ಇಡೀ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು. ಕೋಟಿ ಕೋಟಿ ಕೊಟ್ಟು ಸೀಟ್ ಪಡ್ಕೊಂಡು ಲಕ್ಷ ಲಕ್ಷ LKG UKG ನಾವು ಹಣ ಹಾಕ್ತಿವಲ್ಲ, ಇಡೀ ಕುಟುಂಬ, ತಂದೆ ತಾಯಿ, ಅದು ಬೆಂಗಳೂರಂತ ಸಿಟಿಲಿ ಅಥವಾ ಡೆಲ್ಲಿ ಅಂತ ಸಿಟಿಲಿ ಇಡೀ ತಮ್ಮ ಜೀವನದ 3/4% ಅನ್ನ ಮಕ್ಕಳ ಎಜುಕೇಶನ್ಗೆ ಹಾಕ್ಬೇಕು ಅಂತ ಸರ್ಕಾರ ಇರೋದು ಏನಕ್ಕೆ? ಒಟ್ಟಾರೆಯಾಗಿ ಇಡೀ ಸಂಪೂರ್ಣದ ಶಿಕ್ಷಣದ ಬದಲಾವಣೆ ಆಗ್ಬೇಕಾಗಿದೆ. ಆ ಬದಲಾವಣೆಗೆ ಈ ಹೋರಾಟ ನಾಂದಿ ಆಗ್ಬೇಕು. ಇದು ಬರೀ ನೀಟ್ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಲ್ಲಿಗೆ ನಿಲ್ಲಬಾರದು. ಈ ದೇಶದ ಶಿಕ್ಷಣ ಮತ್ತು ಆರೋಗ್ಯವನ್ನ ಸಂಪೂರ್ಣವಾಗಿ ಖಾಸಗೀಕರಣ, ವ್ಯಾಪಾರವನ್ನಾಗಿ ಮಾಡ್ಬಿಟ್ಟಿದಾರಲ್ಲ, ಆ ವ್ಯವಸ್ಥೆಯನ್ನ ಬದಲಾಯಿಸೋ ಕಡೆ ಹೋದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ವಾಧಿಕಾರಿ ಧೋರಣೆಯ ಸರ್ಕಾರಕ್ಕೆ ಬಹಳ ದೊಡ್ಡದಾದ ಪೆಟ್ಟನ್ನ ಈ ಯುವ ಜನತೆ, ಜನ್ಸಿಗಳು ನೀಡಿದ್ದಾರೆ. ನಮ್ಮ ಜೊತೆಗೆ ನಿಮ್ಮ ಹೋರಾಟವನ್ನ ಇಟ್ಕೊಳ್ಬೇಡಿ, ನಮ್ ಜೊತೆ ನೀವು ಪಂಗ ತಗೋಬೇಡಿ ಅನ್ನೋ ರೀತಿಯಲ್ಲಿ ಅವರ ಉತ್ತರ ಇದೆ. ಅದಕ್ಕೆ ತಕ್ಕಂತೆ ಅವರ ಆಕ್ಷನ್ಗಳಿದೆ. ಶಾಂತಿಯುತವಾಗಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ತಿದ್ದಾರೆ. ಅದು ಬಹಳ ಮುಖ್ಯ. ಸರ್ಕಾರ ಅಂತಂದ್ರೆ ತಾಯಿ ಸ್ಥಾನದಲ್ಲಿರೋದು. ಅಲ್ಲಿ ಬಿಜೆಪಿನೋ, ಕಾಂಗ್ರೆಸ್, JDS ಅಥವಾ SP ಇನ್ಯಾವುದೋ ಅಲ್ಲ. ಈಗಲೂ ಕೂಡ ಅದು ತಾಯಿ ಪ್ರೇಮವನ್ನ ಮೆರಿಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿಬೇಕು. ಇಷ್ಟು ಮಂದಿ, ಲಕ್ಷಾಂತರ ಮಂದಿ ಇಡೀ ದೇಶಾದ್ಯಂತ ಒಬ್ರು ಮಂತ್ರಿ ರಾಜೀನಾಮೆ ಪಡೀರಿ ಅಂತಂದ್ರೆ ತಗೊಳಕ್ ಆಗದೆ ಇರುವಂತ ದರ್ ನಿಮ್ಗೆ ಏನಿದೆ? ಅಂತ ಅನಿವಾರ್ಯತೆ ಏನಿದೆ? ಅಷ್ಟು ಮುಖ್ಯನಾ ಒಬ್ಬ ಮಂತ್ರಿ 5 ವರ್ಷದ ಒಂದು ಅಧಿಕಾರದ ಅವಧಿ ಮತ್ತು ಕುರ್ಚಿ ಅಷ್ಟು ಮುಖ್ಯ ಆಗ್ಬಿಡುತ್ತಾ? ಇಡೀ ದೇಶ ಯಾರು ನಿಮ್ಮನ್ನ ತಗೊಂಡೋಗಿ ಅಧಿಕಾರದಲ್ಲಿ ಕೂರಿಸಿದಾರೋ ಅವ್ರ ಮಾತಿಗೊಂದು ಬೆಲೆ ಇಲ್ಲ, ಅವರ ಆಗ್ರಹಕ್ಕೆ ಒಂದು ನೀವು ಬೆಲೆ ಕೊಡೋದಿಲ್ಲ ಅಂತಂದ್ರೆ ಇದ್ ಯಾವ ರೀತಿ ಪ್ರಜಾಪ್ರಭುತ್ವ ಅಂತ ಕರೆಯೋದಕ್ಕಾಗತ್ತೆ? ಇದು ಯಾವ ರೀತಿ ಸರ್ಕಾರ? ನೀವು ಜನರಿಂದ ಆಯ್ಕೆಯಾಗಿರುವ ಸರ್ಕಾರನ? ಹಾಗ ಅನ್ನಿಸ್ತಾ ಇಲ್ಲ. ಒಬ್ಬ ಮಂತ್ರಿಯ ರಾಜೀನಾಮೆ ಪಡೆಯೋದಕ್ಕೆ ಏನ್ ಸಮಸ್ಯೆ ಇದೆ? ಕನಿಷ್ಠ ಒಂದು 10 ದಿನ ಮುಂಚೆ ನೀವು ಇದನ್ನ ಅಡ್ರೆಸ್ ಮಾಡಿದ್ರೆ, ಅಟ್ಲೀಸ್ಟ್ ಈ ಇಶ್ಯೂನ ಅಡ್ರೆಸ್ ಮಾಡಿ ಯಾರಾದ್ರೂ ಒಬ್ರು ಹೋಗಿ ಮಾತನಾಡಿದ್ರೆ ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಆದ್ರೂ ಮಕ್ಕಳಿಗೆ ಹೊಡೆಯಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಎಲ್ರ ಮನೇಲೂ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ, ನಿಮ್ ವೋಟರ್ಸೇ ಇರ್ಬೋದು. ಅವ್ರಿಗೆ ಅನ್ಸುತ್ತೆ ನಮ್ಮ ಮಕ್ಕಳಿಗೂ ಇದೇ ಸ್ಥಿತಿ ಬಂದ್ರೆ, ಅಥವಾ ಅವ್ರ ಮಕ್ಕಳುಗಳು ಇರ್ಬೋದು ಅಲ್ಲಿ ಹೋರಾಟದಲ್ಲಿ, ಆಗ ಕರುಳು ಖಂಡಿತ ಚುರುಕನ್ನತ್ತೆ. ಮಕ್ಕಳಿಲ್ದ ಇದ್ದವರಿಗೆ ಏನು ಅನ್ಸೋದಿಲ್ಲ, ಆದ್ರೆ ಸಂಸಾರ, ಮನೆ, ಮಕ್ಕಳು ಅಂತ ಇದ್ದವರಿಗೆ ಖಂಡಿತ ಅದು ಬೇಸರ ಆಗತ್ತೆ. ಅದನ್ನ ನೀವು ಅನುಭವಿಸ್ಬೇಕಾಗತ್ತೆ. ಇನ್ನೂ ಪರಿಸ್ಥಿತಿ ಕೈ ಮೀರದಂತೆ ತಡೆಯುವ ಎಲ್ಲ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿದೆ. ಶೀಘ್ರವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಅದು ಗಮನ ಹರಿಸಬೇಕು. ಇಲ್ಲದೆ ಇದ್ರೆ ಆಂತರಿಕ ದಂಗೆ ಮತ್ತೂ ಹೆಚ್ಚಾದ್ರೆ ದೇಶದ ಸಂಪೂರ್ಣ ಶಾಂತಿ ಸುರಕ್ಷತೆಗೆ ಧಕ್ಕೆ ಆಗತ್ತೆ. ಅದರ ನೇರ ಜವಾಬ್ದಾರಿ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಮೇಲೇನೆ ಇರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.